ಇಲ್ಲಿ ಅಧಿಕಾರಿ ಮೊದಲು ಯಾರಾಗಿದ್ರು? ಮಿಂಗಳಾಕ್ಷರಾಗಿದ್ರು. ಅವ್ರಿಗೆ ಊರಿಗೆ ಹೋದ್ರು, ಮತ್ತೆ ಬರಲೇ ಇಲ್ಲ. ಅವತ್ತು ರಾಜಾಜ್ಞೆ ಆಗಿದೆ ಅಂತ ಹೇಳಿದ್ದೇವೆ. ಎಲ್ಲರಿಗೆ ಬೇಸರ ಸ್ವಾಮಿ, ಕಾಡಲ್ಲಿಯೇ ಜೀವನ ಮಾಡ್ಬೇಕಾಯ್ತಲ್ಲ ಅಂತ. ಹಾಗಾದ್ರೆ ನಾನು ಯಾರು? ವಾಸುಕಿ ಅಂತ ನನ್ನ ಹೆಸರು. ನನ್ನ ಉದ್ಯೋಗ ಏನು? ವ್ಯಾಪಾರ. ಏನ್ ವ್ಯಾಪಾರ? ಕಾಡಲ್ಲಿರುವಂತ ಒಳ್ಳೆ ವಸ್ತುವನ್ನ ಊರಲ್ಲಿ ವ್ಯಾಪಾರ ಮಾಡುದು, ಊರಲ್ಲಿರುವಂತ ಒಳ್ಳೆ ವಸ್ತುವನ್ನ ಕಾಡಿಗೆ ತಂದು ವ್ಯಾಪಾರ ಮಾಡುದು. ಹಾಗಾದ್ರೆ ಊರಿಗೆ ಹೋಗ್ಲಿಕ್ಕೆ ಬಿಡ್ತಾರೋ? ರಾಜಾಜ್ಞೆ ಆಗಿದೆ, ಬಿಡುವುದಿಲ್ಲ. ನಾನು ಹೋಗ್ತೇನೆ. ತಡೆಯುವರು ಯಾರು? ಅರಣ್ಯ ಅಧಿಕಾರಿಗಳು ತಡೀತಾರೆ, ನನ್ ತಡೆಯುವುದಿಲ್ಲ. ಅದರರ್ಥ ನಂದು ಬೇರೆ ವ್ಯಾಪಾರ ಉಂಟು ಅಂತಲ್ಲ, ನನಗೂ ಅವರಿಗೆ ಬಹಳ ಹೊಂದಾಣಿಕೆ ಉಂಟು. ಏನೋ ಖರ್ಚು ಕೊಡ್ತೇನೆ ಅವರಿಗೆ ಎಂತ ಮಾತಾಡ್ತಾರೆ ಹಾಗೆಲ್ಲ ಹೇಳ್ಬೇಡಿ. ಖರ್ಚು ತಗೊಳ್ಳಿಕ್ಕೆ ಅವರಿಗೆ ಸಂಬಳ ಇಲ್ವಾ? ಅದೆಲ್ಲ ಅವ್ರಿಗೆ ಬೇಕಾದ್ದೇನು? ಜೇನುತುಪ್ಪು, ಕಾಳುಮೆಣಸು, ಮತ್ತೊಂದು ಹೊಂದಿ ಕಾಲು ಇದನ್ನೆಲ್ಲ ಕೊಡ್ತೇನೆ. ಹಾಗೆ ನಂಚನ್ನು ಇಟ್ಕೊಂಡು ಹೋಗಿ ಬರ್ತಾ ಇರ್ತೇನೆ. ಕಾರಣ ಏನು? ನಾನು ವಾಸುಕಿ ಅಂದ್ರೆ ಹಾವು ಅಂತ ಅರ್ಥ. ಎಲ್ಲ ಪ್ರಾಣಿಗೆ ಬೇಲಿ ಮಾಡಬಹುದು, ಹಾವಿ ಬೇಲಿ ಮಾಡ್ಲಿಕ್ಕೆ ಆಗ್ತದ? ಬಲೆ ಹಾಕಿದ್ರೆ ಕಷ್ಟ ಉಂಟು. ಆದ್ರೆ ಈ ಹಾವು ಬುದ್ಧಿವಂತ ಹಾವು. ಹಾಕಿದ ಬಲೆ ದೊಡ್ಡ ಬಲೆಯ ಸಣ್ಣ ಕಣ್ ಬಲೆ ನೋಡ್ಕೊಂಡೇ ಪ್ರವೇಶ ಮಾಡ್ತಿದ್ದ. ಹಾಗೆ ವ್ಯಾಪಾರ ಮಾಡ್ಕೊಂಡು ಇದ್ದೇನೆ ಸ್ವಾಮಿ, ಜೀವನ ಮಾಡ್ಕೊಂಡು. ಈಗ ಬಹಳ ವಿಶೇಷ, ನಮ್ಮ ಕಾಡಿನಲ್ಲಿ ಜಾತ್ರೆ ಬಂತು ನೋಡಿ, ಮಾರಿಯಮ್ಮನ ಜಾತ್ರೆ. ಎಲ್ಲಿ ನೋಡಿದ್ರು ಕೋಳಿ ಕುರಿ ಮಾಂಸಾಹಾರಿ ಊಟವೇ. ಆದ್ರೆ ಏನ್ ಮಾಡುವ, ನಮ್ಮ ಜನರಿಗೆ ಒಂದು ಸಮಸ್ಯೆ, ತಿನ್ನುವ ಆಸೆ ಉಂಟು, ತಿಂತಾರೆ, ಸರಿಯಾಗಿ ಹೇಗೆ ಮಾಡ್ಕೊಂಡು ತಿನ್ಬೇಕು ಅಂತ ಗೊತ್ತಿಲ್ಲ. ನಾನು ಊರಿಗೆ ಹೋದವಲ್ವಾ, ಅಲ್ಲಿ ಏನೇನು ಮಾಡ್ತಾರೆ ಹೊಸ ಹೊಸ ತಿಂಡಿ ಅದೆಲ್ಲ ಹೊಡ್ಕೊಂಡು ಬಂದೆ. ನಮ್ದು ಅಂಗಡಿ ಉಂಟು ಜಾತ್ರೆ ಪೇಟೆಯಲ್ಲಿ, ಮಾಂಸಾಹಾರಿ ಅಂಗಡಿ. ಶೀಘ್ರ ಆಹಾರ ಬೇಗ ಮಾಡ್ಕೊಳ್ಳೋದು ಅಂತ. ಅದರ ವಿಶೇಷ ನಮ್ದು ಕೋಳಿಯನ್ನ, ಕೋಳಿ ಹಾಕುವನ್ನ ಕೋಳಿಯನ್ನ ಅಂದ್ರೆ ಈ ಬೆಂತಕ್ಕೆ ಅನ್ನಕ್ಕೆ ಬೇಯಿಸಿದ ಕೋಳಿಯನ್ನ ಹುಸಿ ಮಾಡಿ ಒಂದ್ ಮೊಟ್ಟೆ ಹೊಡೆದು ಹಾಕಿ ಖಾರ ಪುಡಿ ಹೆಸರು ಪುಡಿ ಹಾಕಿ ಅದಕ್ಕೇನೋ ಹೇಳ್ತಾರೆ. ಹಾಗ ಅವ್ರು ತಿನ್ಕೊಂಡೇ ಬಂದ್ರು. ಅಷ್ಟೇ ಅಲ್ಲ, ಕೋಳಿ ಬಜೆ. ಕೋಳಿ ಬಜೆ ನಾವು ಗೋಳಿ ಬಜೆ ಕೇಳಿದ್ದೇವೆ. ಇದೆ ಅಂತ ಬರೀದೆ. ಕೋಳಿ ಬಜೆ ಬೇರೆ, ಕೋಳಿ ಬಜೆ ಬೇರೆ. ಕೋಳಿ ಬಜೆ ಅಂದ್ರೆ ಕೋಳಿಯ ತುಂಡನ್ನ ಹಿಟ್ಟಿಯಾಗಿ ಕಲಸಿ ಎಣ್ಣೆ ಬಿಡುವುದಿಲ್ವಾ? ನೋಡಿ, ನಿಮ್ಗೂ ಆಶ್ಚರ್ಯ ಆಯ್ತು. ಅಪ್ಪಪ್ಪ ಅಂದ್ರಿ, ನಿಂಬಾಯಲ್ಲೂ ನೀರು ಬಂತೌದಾ? ತಿನ್ನುವುದಕ್ಕೂ ನೀರು ಬರೋದಕ್ಕೂ ಸಂಬಂಧವೇ. ತಿನ್ನುವುದು ಬಾಯಲ್ಲಿ, ನೀರು ಬರುದು ಹೇಗೆ? ಕಣ್ಣಲ್ಲಿ ಕಂಡಾಗ ಮನಸ್ಸಾಗಿ ಬಾಯಲ್ಲಿ ನೀರು ಬರುದು. ನಾವು ತಿನ್ನುವ ಯಾವುದು ತಿಂಡಿಯ ನೆನಪಾಗಿ ಮೊನ್ನೆ ನಿಮ್ಗೆ ಹಾಗೆ ಆಯ್ತಲ್ಲ ಮಾರ್ರೆ, ನಮ್ಮಪ್ಪ ಇಟ್ಕೊಂಡು ಕೂಕೊಂಡಿದ್ದ ಕೋಳಿ ಬಜೆ. ನೀವೆಂತ ಮಾಡ್ರಿ, ನೀವು ತಿನ್ನುವುದೇನೋ ಅಂತ ಲೆಕ್ಕ ಹಾಕಿ ಅವ್ ಬೇಡ ಬೇಡ ಅಂದ್ರು, ನೀವೊಂದು ತಗೊಂಡು ತಿಂದ ವಾಂತಿ ಏನೆಲ್ಲ ಹೇಳ್ಬೇಡ, ವಾಂತಿ ಮಾಡಿದ್ಮೇಲೆ ಹೇಳ್ತೀರಿ. ಪೂರ್ತಿ ಬರಲಿಲ್ಲ, ಸ್ವಲ್ಪ ಅಲ್ಲೇ ಉಂಟು. ಅದು ರುಚಿ ನಿಮಗೆ ಗೊತ್ತಾಯ್ತದೆ. ಹಾಗೆ ಹೀಗೆಲ್ಲ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೆ. ಏನೇ ಇರಲಿ, ನಿಮ್ಮಲ್ಲಿ ಮಾತಾಡ್ತಾ ಹೊತ್ತಾಡ್ತೆ ಗೊತ್ತಾಗ್ಲಿಲ್ಲ. ಹೌದಾ? ಅದೇ ನಾನೇ ಮಾತಾಡ್ತಿದ್ದೆ, ಬೈದು ಕಡೆಗೆ ನಮ್ಮ ಜನ ಬೇಕಲ್ಲ ಮನೆ. ಇದು ಇವನು ಕರ್ಕೊಂಡು ಅವನಿಗೆ ಯಾರ ಅವ್ರನ್ನ ಕರ್ಕೊಂಡು ಹೋದ್ರೆ ಕೋಳಿ ಬಜಿ ಮತ್ತೆ ವ್ಯಾಪಾರಕ್ಕಿಲ್ಲ, ಪೂರ್ತಿ ಅವರಿಗೆ